ಮೇಲಿನ ಒಂದು ಗುಮ್ಮಟ ಪಂಚಮುಖಿ ಲಿಂಗರೂಪಿ ಪ್ರಾಣದೇವರು ಅಂತ ಕರಿತೀವಿ. ಇಲ್ಲಿ ಸ್ವಾಮಿಗಳು ಅನೇಕ ಬಾರಿ ಬಂದೋಗ್ಯಾರ, 2-3 ಬಾರಿ ಬಂದು. ಪಂಚಮುಖಿ ಹನುಮಪ್ಪ ಅಲ್ರಿ? ಹೌದು, ಪಂಚಮುಖಿ ಹನುಮಪ್ಪ. ಇದು ನಮ್ಮ ದೇಸಾಯಿ ಮನೆತನದಿಂದ ಇಲ್ಲಿ ಉದ್ಭವಿಸಿದಂಥ ಒಂದು ದೇವಾಲಯ. ಉದ್ಭವಿಸಿದಂದ್ರೇನು ಹುತ್ತಿನ ಮೂಲಕ ಈ ಪ್ರಾಣದೇವರು ಹುತ್ತಿತ್ತು ಅನ್ನೋದು ಒಂದು ಪುರಾವೆ ಮೂಲಕ ಅಲ್ಲಿ ಹುತ್ತಿನಲ್ಲಿ ಮಾರುತಿ ವಿಗ್ರಹ ಇತ್ತು. ಆ ಮಾರುತಿ ವಿಗ್ರಹವನ್ನು ಇಲ್ಲಿ ದೇಸಾಯಿ ಮನೆತನದವರು ಸ್ಥಾಪನೆ ಮಾಡಿದರು. ನಮ್ಮ ದೇಸಾಯಿ ಮನೆತನದವ್ರು ಬಂದು ಇಲ್ಲಿ 200 ವರ್ಷಗಳ ಹಿಂದಿನ ಇತಿಹಾಸ. ಇಲ್ಲಿ ಮೊದಲು ಪ್ರಾಂಗಣ ಅಂದರೆ ಬರೀ ಒಂದು ಕೋಲಿತ್ತು. 2008ರಲ್ಲಿ ಇದರ ಪೂರ್ಣ ಜೀರ್ಣೋದ್ಧಾರ ಮಾಡಿದೆವು ನಮ್ಮ ದೇಸಾಯಿ ಮನೆತನದವರದಿಂದ. ಹ್ಞೂ. ಈ ಪಂಚಮುಖಿ ದೇವಸ್ಥಾನ ಇದು ಏಕಶಿಲಾ, 4 ಬದಿಯಲ್ಲಿ ಮಾರುತಿಯ ಒಂದು ದೇವ, ಮೇಲೆ ಒಂದು ಗುಮ್ಮಟ. ಆ ಗುಮ್ಮಟ ಇರುವುದರಿಂದ ನಾವು ಲಿಂಗರೂಪಿ ಪಂಚಮುಖಿ ಪ್ರಾಣದೇವರು ಅಂತ ಕರಿತೀವಿ. ಇದು 2007-8ರಲ್ಲಿ ಪುನರ್ ನಿರ್ಮಾಣವಾಗಿ ಕಳಸಾರೋಹಣವನ್ನು ಮಾಡಲಾಯಿತು. ಮುಂದಿನ ಭಾಗ ಪಶ್ಚಿಮಮುಖ ಮತ್ತು ಉತ್ತರ ದಿಶೆ, ಉತ್ತರ ಮುಖವಾಗಿ ಮತ್ತು ಪೂರ್ವದ ಮುಖವಾಗಿ ಮತ್ತು ದಕ್ಷಿಣ ಮುಖವಾಗಿ ಮತ್ತು ಮೇಲಿನ ಒಂದು ಗುಮ್ಮಟ ಪಂಚಮುಖಿ ಲಿಂಗರೂಪಿ ಪ್ರಾಣದೇವರು ಅಂತ ಕರಿತೀವಿ. ಇಲ್ಲಿ ಸ್ವಾಮಿಗಳು ಅನೇಕ ಬಾರಿ ಬಂದೋಗ್ಯಾರ, 2-3 ಬಾರಿ ಬಂದೋಗ್ಯಾರ. ಅವ್ರ ವಿಶೇಷತೆ ಅಂದರೆ ಇದೇ ಲಿಂಗರೂಪಿ ಪ್ರಾಣದೇವರು ಅಂತ ಹೆಸರಿಟ್ಟು ಹೋಗಿದ್ರು. ಇತ್ತಿತ್ತಲಾಗಿ ಕಟ್ಟಿದಂಥ ಇದು ಒಂದು ಗರ್ಭಗುಡಿ. ಈ ಒಂದು ಮೇಲ್ಭಾಗದಲ್ಲಿ ಶ್ರೀರಾಮ್ ಅಂಥೇಳಿ ಕೆತ್ತನೆಯನ್ನು ಮಾಡಿ ಈ ಒಂದು ಗರ್ಭಗುಡಿಯನ್ನು ನಾವು ಕಟ್ಟೇವೆ. ಶ್ರೀರಾಮ್ ಅಂತೆ. ನಮ್ಮ ಊರಿನ ವಿಶೇಷತೆ ಏನು ಅಂತಂದ್ರೆ, ಆ ಒಂದು ದೇವಸ್ಥಾನದಲ್ಲಿಯೂ ಹೇಳಿದೆ, ಈ ಒಂದು ಆ ದೇವಸ್ಥಾನದಲ್ಲಿರುವಂತಹದ್ದೇ ಒಂದು ಶಿಲೆ. ಈ ಒಂದು ಕೆಳಗಿನ ಭಾಗ ಗರ್ಭಗುಡಿ, ಮೇಲಿನ ಭಾಗ ಅದರ ಶ್ರೀವಲಿಂಗದ 3 ಆಳದಲ್ಲಿ ಈ ಲಿಂಗ ನಿರ್ಮಾಣ ಆಗ್ಯದ. ಈ ಲಿಂಗ ನಿರ್ಮಾಣ ಆಗಿದ್ದು ನಮ್ಮ ಊರಿನ ಒಂದು ಪ್ರಮುಖ ದೇವಾಲಯ ಅಂತ ಕರಿತೀವಿ. ಈ ಕೆಳಭಾಗದಲ್ಲಿ ಲಕ್ಷ್ಮಿ ಮತ್ತು ಆದಿದೇವತೆಗಳು ಎಲ್ಲ ವಿಗ್ರಹಗಳು ಈ 3 ಪ್ರಾಂಗಣದ ಮೂಲಕ ಇದು ನಿರ್ಮಾಣವಾಗಿದ್ದು, ಈ ಒಂದು ಗರ್ಭಗುಡಿಗೂ ಮತ್ತು ಇಲ್ಲಿ ಶಂಕರಲಿಂಗ ಗರ್ಭಗುಡಿಗೂ ಅನೇಕ ಸಂಬಂಧವನ್ನು ಉಂಟು ಮಾಡಿದ. 2000 ಕರೋನಾ ಟೈಮ್ದಲ್ಲಿ ಈ ಕಳಸಾರೋಹಣವನ್ನು ಮಾಡಲಾಗಿದೆ. ಊರಿನವರು ಮತ್ತು ನಮ್ಮ ದೇಸಾಯಿ ಮನೆತವರದಿಂದ ಈ ಒಂದು
ಕಳಸಾರೋಹಣವನ್ನು ಮಾಡೇವಿ. 3 ಅಂತಸ್ತಿನಲ್ಲಿ ಗಣಪತಿ, ಮುಖ್ಯಪ್ರಾಣ ಮತ್ತು ನರಸಿಂಹದೇವರು ದಶಾವತಾರದ ಚಿತ್ರಣವನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟೇನೆ. ಸಾಕು. ಅಂದ್ರೆ 4 ಕಡೆ ಒಂದು ಚೀಲ ಅದರಲ್ಲಿ ಒಳಗೆ. ಈ ಒಂದು ಗರ್ಭಗುಡಿಯ ಮುಂಭಾಗವನ್ನು ನಮ್ಮ ಒಂದು ದ್ವಾರಪಾಲಕದ ನೇರದಲ್ಲಿ ಪಶ್ಚಿಮ ಮುಖವಾಗಿ ಇದು ಒಂದು ನಿರ್ಮಾಣ ಮಾಡೀವಿ. ಎದ್ದ ತಕ್ಷಣ ಮುಖ್ಯಪ್ರಾಣನ ಒಂದು ದರ್ಶನ ಆಗಬೇಕು ಅಂಥೇಳಿ ಈ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ.